ಆ ಹೆಂಗಸರಿಗೆ ಬಾಕಿ ಉಳಿದ ಒಂದು 2,000 ಒಂದು ಕೊಡ್ಲಿಕ್ಕೆ ಅದೇ ಎಲ್ಲ ಹೆಂಗಸರೆಲ್ಲ ಬಾಯಿ ಬಿಟ್ಟು ಸುಮ್ಮನೆ ಗೊತ್ತದ್ದು ಈ ತಿಂಗಳದ್ದು ಬರ್ಲಿಲ್ಲ ಅದಕ್ಕೆ ಸುಮ್ಮನೆ ಯಾರೋ ಗಂಡಸರಿಗೆ ಕೊಡ್ತಾರೆ ಅವರಿಗೆ 7,000 ಒಂದಾದ್ರೂ ನಮ್ಗೆ ಸಿಗ್ಬೋದಲ್ಲ ತಗೊಳ್ಬೋದು. ವಿವೇಕನನ್ನು ಎಚ್ಚರಿಸಿದ್ರು. ಈ ವಿವೇಕ ಯಾರು? ತಗೊಳವ ನಾಡಿನ ಅಳಿಯ. ಏನು ಯೋಗ್ಯತೆಯನ್ನು ಕಂಡಿದ್ದಾನೆ ಆ ಜಮಖಂಡಿಯಲ್ಲಿ. ಜಮಖಂಡಿ ಅಲ್ಲ ಪಾಪಿ, ಜಮದಗ್ನಿ. ಅವನಾದ್ರೂ ಯಾರು ಪಿಚಿಕ ಋಷಿಯ ಮಗ. ಅಯ್ಯೋ ಪಿಚಿಕ ನಿನ್ನ ಮುಖ. ಪಿಚಿಕ ಮಹರ್ಷಿಯ ಮಗ. ಹಯ ವಂಶಸ್ಥ. ನೀವು ವೈಪೈ ವಂಶದವರು. ವಿಶಾಲವಾದ ಹೊವೆ. ಕ್ಷತ್ರಿಯ ವೀರರೆಲ್ಲ ನೆರೆದಿದ್ದಾರೆ. ಅತಿಯಾದ ಸ್ಪಂದನ ಕೊಟ್ಟರೆ ಜಾಗ್ರತೆ ಪಾಪಿ. ನಿಮ್ಮ ಈ ಟಿವಿಗೆ ನನ್ನ ಸ್ಪಂದನ ಒಟ್ಟು ಸೇರಿ ಸ್ಪಂದನ ಟಿವಿ. ಒಳ್ಳೆ ಹೆಸರು. ಯಾವುದು? ಕುಲಶೇಖರ. ಕುಲಶೇಖರ ಬಾಂಗ್ರ ಕಾಂತಾಳ. ಹುಡುಗಿ ಸಖತ್ತಾಗವಳೆ, ಹುಡುಗಿ ಸಖತ್ತಾಗವಳೆ. ದೂತ ಮಾಡುವವರೆಲ್ಲ ನಾತನಾಗುತ್ತಾರೆ, ಮತ್ತೆ ದೂತ ಮಾಡುವುದು ಯಾರು? ಬಲೆ ಶಾಬಾಸ್. ಕುಡಿದಕ್ಕೆ ನಾವು ಏನಿದ್ರು ಕುಡಿದು ನಿಮ್ಮ ಹತ್ರ ಉಂಟಾ? ಯಾವುದು? ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ ಇದ್ದದ್ದು. ಅಂದ್ರೆ ಕಪ್ಪು ಮತ್ತು ಬಿಳಿ ನಾಯಿ. ನನ್ನ ಪಾಲುದಾರರು ಅವರು. ಸುಲೋಚನ, ಸೋಮೇಶ್ವರ, ಸುಮ್ಮನೆ ಮಾತಾಡ್ತಾರೆ. ಒಳ್ಳೆ ಸಾಹಿತ್ಯ. ಇವನ ಬಾಯಿಯಲ್ಲಿ ಮೂಲವ್ಯಾಧಿ. ಬಾಯಲ್ಲ ಮತ್ತೆ ಎಲ್ಲಿ ಆಯ್ತು ಮೂಲವ್ಯಾಧಿ? ನಿರೀಕ್ಷಿಸು. ಅಂತದ್ದು ನಿರೀಕ್ಷಿಸಿ ಅಲ್ಲೆಲ್ಲ ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಇಲ್ಲ. ದಾರಿ ಇಲ್ಲ. ಸ್ವಲ್ಪ ಬದಿಗಳಿಲ್ಲ. ಆ ದಾರಿ ಅಲ್ಲ, ಮತ್ತೆ ಅಂತರಂಗದಿಂದ ಬಹಿರಂಗ, ಈ ರಂಗದಿಂದ ಒಳರಂಗಕ್ಕೆ ಹೋಗುದು. ಹೀಗೆ ಅಲ್ಲಿಗೆ ನಿನ್ನ ಅಪ್ಪನಲ್ಲಿಗೆ ದಯವಿಟ್ಟು ಅಡುಗೆಯಲ್ಲಿ ಹೋಗ್ತಾ ಇದ್ದೀರಿ ಅಂತೇಳಿ ಯಾರು ಬೇಸರ ಮಾಡಿಬೇಡಿ. ನಿಮಗೆಲ್ಲೊಂದು ಊಟಗಳು ಕೊಡ್ಬೇಕಂತೇಳಿ ಮನಸ್ಸಿತ್ತು, ಆದ್ರೆ ಇವತ್ತು ಹೋಗ್ಲಿಕ್ಕಾಗುದಿಲ್ಲ. ಮುಂದಿನ ಯಾವತ್ತಾದ್ರೂ ಕಾಲದಲ್ಲಿ ಅಗತ್ಯವಿದ್ದರೆ ಮತ್ತೆ ರಂಗ ಪ್ರವೇಶ ಮಾಡಿ ನಿಮ್ಮನ್ನು ರಂಜಿಸಲಿಕ್ಕೆ ನಾನು ಸದಾನಿದ್ದೇನೆ. ನೀವು ಬರುವಾಗ ಹೇಗೆ ನನ್ನನ್ನು ಸ್ವಾಗತಿಸಿದ್ದೀರೋ ಹಾಗೆ ಹೋಗುವಾಗಲೂ ಚಪ್ಪಾಳೆ ತಟ್ಟಬೇಡಿ. ದೇವಿ ಮಾರಿಕಾಂಬ ಹಾಗೂ ಪರಿವಾರ ದೈವಗಳೇ, ಇವರೆಲ್ಲರ ಅಭಿಮಾನ ನನ್ನ ಬದುಕಿನ ಕೊನೆ ತನಕ ಉಳಿಯುವಂತೆ ಅನುಗ್ರಹಿಸುತ್ತಾರೆ. ಯಾರೆಲ್ಲ ನನ್ನ ಪ್ರವೇಶಕ್ಕೆ ಚಪ್ಪಾಳೆ ಹಾಕಿದ್ದಾರೆ ಅವರೆಲ್ಲರಿಗೂ ಆ ಮಾರಿಕಾಂಬ ದೇವಿಯು ಸದಾ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡಿ. ಮತ್ತೆ ಹಾಕಿದವರು ಯಾರಾದ್ರೂ ಇದ್ರೆ ಮೊದಲೇ ಹೇಳಿದವರು ಶ್ರೀಪಾಲ್ತಾರೆ. ಪಂಚ ಉಷಾ ಕಾಲದಲ್ಲಿ ಮಂತ್ರದಿಂದ ಮಿಂಚಿನಂತೆ ಇದ್ದಂತ ನಾನು ಪಂಚಭೌತಿಕವಾದಂತಹ ಈ ಪ್ರಪಂಚದಲ್ಲಿ ಪಂಚೇಂದ್ರಿಯಗಳನ್ನು ಕುರಿತಂತ ದೇಹವನ್ನು ಶುದ್ಧೀಕರಿಸಿ ಸಭಾಸ್ಥಾನವನ್ನು ಪ್ರವೇಶ ಮಾಡುವಾಗ ಬಹಳಷ್ಟು ನನಗೆ ಸಂತೋಷವಾಗುತ್ತಾ ಇದೆ. ಈ ಸಭಾಸ್ಥಾನವನ್ನು ಪ್ರವೇಶ ಮಾಡಬೇಕಾದ್ರೆ ನನ್ನ ಯೋಗ್ಯತೆ ಏನನ್ನೋದು ಬೇಡಿದೆ. ಇಂದ್ರನ ಪ್ರಭುಶಕ್ತಿಯನ್ನು, ಅಗ್ನಿಯ ತೇಜಸ್ಸನ್ನು, ವಾಯುವಿನ ವೇಗವನ್ನು, ಅಂತಗನ ಅದಟನ್ನು, ಒಡೆಯಗಾದ ಒಡೆಯಂತ ಮೃಣರ ದೃಢೀಕತೆಯನ್ನು ಕ್ರೋಢೀಕರಿಸಿ ಹಾಗೆ ಶ್ರೀಧರ ಚಿನ್ಮಯ ಚೈತನ್ಯರ ಅಂತರ್ಶಕ್ತಿಯನ್ನು ಎಳ್ಕೊಂಡು ಈ ವೇಗವಾಗಿ ಸಭಾಮಂಟಪವನ್ನು ಪ್ರವೇಶ ಮಾಡಿದ್ದೇನೆ. ವಿದ್ಯುತ್ಪಲಂಕೃತವಾದಂತಹ ಸಭಾಮಂಟಪವನ್ನು ಕಂಡು ಆನಂದ ತುಂದಿಲ್ಲ ನಾಡಿ ಮಹಾನ್ ವ್ಯಕ್ತಿಗಳೆಲ್ಲ ಬಂದು ಸೇರಿದ್ದಾರೆ. ಈ ಕಡೆಯಿಂದ ವೇದ ಪಾರಂಗತರಿದ್ದಾರೆ, ಈ ಕಡೆಯಿಂದ ಸಾಧು ಸಜ್ಜನರಿದ್ದಾರೆ, ಗುರು ಹಿರಿಯರಿದ್ದಾರೆ, ಸಾಮ್ರಾಟರಿದ್ದಾರೆ, ಹಾಗೂ ಪಂಡಿತ ಪಾಮರರು ಇದ್ದಾರೆ. ಸರಿ ಹೇಳು, ಎಂತದ್ದು ಪಾಮರರು? ಅಷ್ಟು ಸಣ್ಣವರ ನಾವು? ಅಲ್ಲ, ಪಾಮರರು ಸಣ್ಣವರ. ಮತ್ತೆ ಅವರೆಂತ ಮಾಡುದು? ಎಂತ ಮಾಡುದು? ಸರಿ ಹೇಳು. ಪಂಡಿತ ಪಾಮರರಾದಂತ ನೀವು ಇದ್ದೀರಿ. ಈಗ ಕೆಲಸ ಇಲ್ಲ. ಆಯ್ತು ಆಯ್ತು, ಮುಗೀತು. ಇವರೆಲ್ಲರೂ ಬಂದು ಸೇರಿದಂತಹ ಸಭೆ
ದಿಢೀರ್ ನನ್ನ ಪ್ರವೇಶ ಆಗುವಾಗ ನನ್ನನ್ನು ಉಪಚರಿಸುವವರು ಯಾರೂ ಇಲ್ಲವೇ? ಸ್ವಾಗತಗಾರರು ಹಾಗೆ ಏನಾದರೂ ಚಿಂತನೆ ಮಾಡೋರು ಇಲ್ಲಿ ಪ್ರಸಂಗದಲ್ಲಿ ಇಲ್ವಾ? ಈ ಪ್ರಸಂಗದಲ್ಲಿ ದೂತ ಇಲ್ವಾ? ದೂತ ಇಲ್ಲದ ಪ್ರಸಂಗ ಎಂತದಲ್ಲ. ಏನು ಮಾಡುದು ಸ್ವಾಮಿ? ಏನ್ ಮಾಡ್ತೀರಿ? ದೂತ ಮಾಡುವವರೆಲ್ಲ ನಾಥನಾಗುತ್ತಾರೆ, ಮತ್ತೆ ದೂತ ಮಾಡುವುದು ಯಾರು? ಬಲೆ ಶಾಬಾಷ್. ಅಂತಃಪುರದಲ್ಲಿ ನಾನು ಈ ವಿಚಾರವನ್ನು ಯಾವಾಗಲೂ ಹೇಳುತ್ತಿದ್ದದನ್ನು ನಿನ್ನ ದೂತನಾರನ್ನು ಕೇಳಿ ಬಂದು ನಿನ್ನ ಹತ್ರ ಹೇಳಿದ್ದಾನೆ. ಇದೊಂದು ಗಾದೆಯ ಮಾತುಂಟು, ಯಾವುದು? ಅಪ್ನ ಗರ್ಕ ಪಿಲ್ಲಿ ಅಪ್ನ ಸಾಮ್ನೆ ಮೀಯಾವ್ ಅಂತೇಳಿ. ಹೇಗೆ ಹೇಗೆ? ನಮ್ಮನೆ ಬೆಕ್ಕು ನಮ್ಮ ಮುಂದೆ ಮೀಯಾವ್ ಅಂತೇಳಿ ಸಾವಿರಾರು ಶಬ್ದಗಳನ್ನು ಜೋಡಣೆ ಮಾಡಿದಂತ ನನ್ನ ಮುಂದೆ ನಿನ್ನ ಈ ಶಬ್ದ ಪ್ರಯೋಗ ನಾನು ಉಪಚರಿಸುವವರು ಯಾರಿಲ್ಲ ಅಂತ ಹೇಳಿದ್ದು. ನಾನು ಸ್ವಯಂವರಕ್ಕೆ ಬಂದಂತಹ ಸಕಲರಿಗೂ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ವ್ಯವಸ್ಥೆಯನ್ನು ಮಾಡಿದ್ದೇವೆ. ತಿನ್ನುವುದಕ್ಕೆ ಬರುವುದು ತಡ ಆಯ್ತಂತೇಳಿ ಜೈ ಜೈ ಮಾಡ್ತಿದ್ರಲ್ಲಿ ಸ್ವೀಕರಿಸಲಿಲ್ವೇ? ಕುಡಿಯುವುದಕ್ಕೆ ಕುಡಿದಕ್ಕೆ ನಾವು ಏನಿದ್ರು ಕುಡಿದು ನಿಮ್ಮ ಹತ್ರ ಉಂಟಾ? ಯಾವುದು? ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ ಇದ್ದದ್ದು. ಅಂದ್ರೆ ಕಪ್ಪು ಮತ್ತು ಬಿಳಿ ನಾಯಿ. ನನ್ನ ಪಾಲುದಾರರು ಅವರು. ಹೇಗೆ 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 ಹೇಗೆ? ಹೋಗಿ ಅಪ್ಪಂತಿಗೆಲ್ಲ ಸರಿ ಹೇಗೆ ಹೇಗೆ ಅಂತ. ಬಂದಂತಹ ನಿಮ್ಮನ್ನು ನಾನು ನಿಲ್ಲಿಸಿಯೇ ಮಾತನಾಡಿಸ್ತಾ ಇದ್ದೇನೆ. ಹಿರಿಯರಾದಂತಹ ನಿಮಗೆ ಕುಳಿತುಕೊಳ್ಳುವುದಕ್ಕಾಗಿ ರತ್ನ ಖಚಿತವಾದಂತಹ ಕಂಬಳಿಯ ಸಿದ್ಧತೆಯನ್ನು ಮಾಡಿದ್ದೇನೆ. ಅಂದ್ರೆ ರತ್ನ ಎಂಬವಳು ಮಾಡಿದ ಕಂಬಳಿ ಹಾಗಲ್ಲ, ರತ್ನ ವೈಡೂರ್ಯಗಳು ಸೇರಿಕೊಂಡಿರುವಂತಹ ಕಂಬಳಿ. ಯಾವಳೊಬ್ಬಳು ಮಾಡಿದಂತ ಕಂಬಳಿ ಮೇಲೆ ಕೂತ್ಕೊಳ್ಳಷ್ಟು ಸಣ್ಣ ಜನ ನಾನು. ನನ್ನ ಯೋಗ್ಯತೆಗೆ, ನನ್ನ ತಲೆಗಾಯತೆಗೆ, ನನ್ನ ವ್ಯಕ್ತಿತ್ವಕ್ಕೆ ಸ್ವಯಂ ನಿರ್ಮಿತ ಆಸನವನ್ನು ಬರೆದು ಕೂತ್ಕೊಳ್ತೀನಿ. ಚಕ್ರವರ್ತಿಗಳೇ ನಮಸ್ಕರಿಸಿದ್ದೇವೆ. ಸಭೆಯಲ್ಲಿ ಮಾನಿಸಬೇಕಾದಂತಹ ಚಕ್ರವರ್ತಿಯನ್ನು ಅರೆಗಳಿಗೆ ತಡವಾಗಿ ಮಾನಿಸಿದ್ರು ಅದು ಲೋಕದ ದೃಷ್ಟಿಯಲ್ಲಿ ಅಪರಾಧ ಅನಿಸಲ್ಪಡ್ತದೆ. ನೆನಪಿರ್ಲಿ. ಪೀಠವನ್ನು ಅಲಂಕರಿಸಿ ಯುವರಾಜ ಆ ಸರಿಗೆಯಲ್ಲಿ ಹೋಗುವ ಮಂದರ ಮರಿಯನ್ನೊಂದು ಕೆಳಗಿಳಿಸಿ. ಸಹೋದರಿಯ ಸ್ವಯಂವರಕ್ಕಾಗಿ ಕಳುಹಿಸಿಕೊಟ್ಟಂತಹ ಆಮಂತ್ರಣಕ್ಕೆ ನೀವೆಲ್ಲರೂ ಉತ್ತರವಾಗಿ ಬಂದು ಸೇರಿದವರಿದ್ದೀರಿ. ಉತ್ತರ ಕ್ರಿಯೆಗೆ ಒಂದು ಹಾಗಲ್ಲ, ಕೊಟ್ಟಂತಹ ಆಮಂತ್ರಣಕ್ಕೆ ಉತ್ತರವಾಗಿ ಇವರೆಲ್ಲರೂ ಬಂದು ಸೇರಿದವರಿದ್ದಾರೆ. ಬಂದಂತಹ ನಿಮ್ಮೆಲ್ಲರನ್ನು ಕಂಡು ಸಂತೋಷವಾಯಿತು. ಅಪ್ಪಯ್ಯ, ಬಂದಂತಹ ಸಕಲರಿಗೂ ಆಸನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಕಟ್ಟುಕೊಂಡು ಬಾ. ಶುಭವಾಗಲಿ ಮಗನೇ. ಹುಡುಗಿ ಸಖತ್ತಾಗವಳೆ, ಹುಡುಗಿ ಸಖತ್ತಾಗವಳೆ. ಮಗನೇ, ನಿನಗೆ ಬೇಕಾದಂತಹ ವರನನ್ನು ನೀನೇ ಆರಿಸಿಕೋ ಮಗನೇ. ಬಹಳಷ್ಟು ಮಂದಿ ಇದ್ದಾರೆ, ಆದ್ರೆ ನೀವು ಯಾರ ಪೂರ್ಣ ಪರಿಚಯ ನನಗಿಲ್ವಲ್ಲ. ಮಗನೇ, ಅರಸರ ಪರಿಚಯ ಮಾಡಿಸು. ಸಹೋದರಿ, ಧರಣಿಯಲ್ಲಿ ಸಂಭ್ರಮವು ತುಂಬಿರಲು ರೇಣುಕಜಾಲ್ ತರುಣಿ ಭಗಿನಿಗೆ ನೃಪದ ಪರಿಚಯ ವಹಿಸುತ್ತಿರೇ. ನಮ್ಮವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಆಗಲಿಲ್ಲ. ನನ್ನ ಹೆಸರು ದೃಢವರ್ಮ ಎಂಬುದಾಗಿ. ತಮ್ಮ ಊರು? ಅಂಗದೇಶದ ಅಧಿಪತಿ. ಇವರ ಅಂಗಕ್ಕೆ ಭದ್ರತೆ ಇಲ್ಲ, ಅಂಗದೇಶ. ನೀವು? ಕುಲಶೇಖರ. ಕುಲಶೇಖರ ಬಾಂಗ್ರ ಕಾಂತಾಳ. ನೀವು? ಸುಲೋಚನ. ಸುಲೋಚನ, ಸೋಮೇಶ್ವರ. ಸುಮ್ಮನೆ ಮಾತಾಡ್ತಾರೆ. ಸಹೋದರಿ, ಅಣ್ಣ ಇವರಲ್ಲಿ ಯಾರಾದಿತ್ತು? ಬೇಡ ಅಣ್ಣ, ನನ್ನ ಬಗ್ಗೆ ಹೇಳಿ. ಯಾರು ಬೇಡ, ಮುಂದೆ ಹೋಗೋಣ. ಹೇ ಹುಡುಗ, ನನ್ನ ಬಗ್ಗೆ ಹೇಳು, ನನ್ನ ವ್ಯಕ್ತಿತ್ವದ ಬಗ್ಗೆ ಹೇಳು, ನನ್ನ ಪೌರುಷದ ಬಗ್ಗೆ ಹೇಳು, ನನ್ನ ವಿದ್ವತ್ತಿನ ಬಗ್ಗೆ ನಿನ್ನ ತಂಗಿಗೆ ವಿಷಯ ದೊಡ್ಡ ಮಾಡಿ ಹೇಳು. ಬೇಸರಿಸಬೇಡಿ. ಇಲ್ಲಪ್ಪ, ನರ ನಮ್ಗೆ ಹುಟ್ಟುವಾಗಲೇ ಹೋಗಿದೆ ಪುಣ್ಯಾತ್ಮ. ಅದು ನೀವು ಬರುವಾಗಲೇ ಗೊತ್ತಾಗಿ. ನಿನ್ನ ಲೆಕ್ಕದಲ್ಲಿ ನಾನು ನರ ಸಡ್ಲಾದವನೇ ಎಂಬ ಅರ್ಥವ. ಹಾಗಲ್ಲ, ನಿಮ್ಮ ಪರಿಚಯ ಆಗಲಿಲ್ಲ. ನಿಮ್ಮ ನಾಮ ಹೇಗೆ? ಇಲ್ಲಿ ಉತ್ತನಾಮದವರಿದ್ದಾರೆ, ಅಡ್ಡನಾಮದವರಿದ್ದಾರೆ, ಕೆಂಪು ನಾಮದವರಿದ್ದಾರೆ, ಕಪ್ಪು ನಾಮದವರಿದ್ದಾರೆ, ಕೆಂಪು ಕಪ್ಪು ಎರಡು ಮಿಶ್ರಣ ಮಾಡಿ ಹಾಕಿದವರಿದ್ದಾರೆ, ಒಟ್ಟಿಟ್ಟವರಿದ್ದಾರೆ, ಗೋಪಿಚಂದನ ಹಾಕಿದವರಿದ್ದಾರೆ. ನಿಮಗೆ ಬೇಕಾದ ನಾಮ ಯಾವುದು? ನೀವು ಯಾರಿಗೆ ನಾಮ ಹಾಕಿದ್ದೀರಿ ಅಂತ ಕೇಳಿದ್ದಲ್ಲ. ನಾನು ಯಾರಿಗೂ ನಾಮ ಹಾಕಲಿಲ್ಲ. ಬದುಕಿನ ಉದ್ದಕ್ಕೂ ನನಗೆ ಹೆಚ್ಚು ಭಂಗನಾಮ ಹಾಕಿ ಹೋದವರು ಬಿಟ್ಟರೆ ನಾನು ಯಾರಿಗೂ ನಾಮ ಹಾಕಲಿಲ್ಲ. ನಿಮ್ಮ ಶುಭ ನಾಮಾಂಕಿತ ಹೇಗೆ ಅಂತ? ಶುಭನಾಮ ಒಳ್ಳೆ ಹೆಸರು. ಯಾವುದು? ವೇದ ಗರ್ಭನೆಂದೇ ನನ್ನ ಶುಭ ನಾಮಾಂಕಿತ. ವೇದ ಎಂದರೆ ನಿಮ್ಮ ತಾಯಿಯ ಹೆಸರು. ನಿಮ್ಮ ಕುಟುಂಬದವರ ವಿಷಯಕ್ಕೆ ನಾನು ಕೈ ಹಾಕಲಿಲ್ಲ, ನಮ್ಮ ಅಮ್ಮನ ವಿಷಯಕ್ಕೆ ನೀನು ಕೈ ಹಾಕೋದು ಬೇಡ. ವೇದ ಅಂತಂದ್ರೆ ಪಕ್ಕದ ಮನೆ ಹೆಂಗಸು, ಅವಳಿಗೆ ಗರ್ಭವೇದನೆ ಪ್ರಾರಂಭ ಆಗುವಾಗ ಈಚೆ ಮನೆಯಲ್ಲಿ ನಾನು ಹುಟ್ಟಿದಂತೆ, ಆದ್ದರಿಂದ ವೇದ ಗರ್ಭನೆಯಿಂದ ನನ್ನನ್ನು ಸಂಬೋಧಿಸಿದರು.
ತಮ್ಮ ಊರು ತ್ಯಾಗದ ಭೋಗದ ಅಕ್ಕರದ ಗೇಯದ ಗಟ್ಟಿಯ ಅಳಂಪಿಂಪುಗರ್ ಮಾಗರ್ ಮಾನಿಸರೇ ಮಾನಿಸರ್ ಅಂತವರಾಗಿ ಪುಟ್ಟಲು ಮರಿದುಂಬಿಯಾಗಿ ಮೇನು ಕೋಗಿಯಾಗಿ ಪುಟ್ಟುವುದು ಗೂರ್ಜರ ದೇಶದಲ್ಲಿ ಎನ್ನುತ್ತ ಕವಿವಾಣಿಯನ್ನು ಕೇಳಿದ್ದೆ ಬಾಲಕ. ಕವಿಗಳು ಅನೇಕ ಹೇಳಿದ್ದಾರೆ, ನೀವು ಯಾವುದು ಹೇಳಿ? ಕವಿಗಳು ನನ್ನ ಬಗ್ಗೆ ಬರೆದನೆ ಬಾಯ್ಪಾಠ ಮಾಡಿ ಹಾಕುದು ಬಿಟ್ಟರೆ ಹೊರಗಿನ ವಿಷಯ ತರುವುದಿಲ್ಲ. ಹೇಳು ನಿನ್ನ ತಂಗಿಗೆ ಹೇಳು. ಸಹೋದರಿ ಅಣ್ಣ ಇವರ ಆದಿತ್ಯ ಇವರ 20ರಲ್ಲೇ ಹೀಗೆ ಇನ್ನು 70ರಲ್ಲೇ ಹೇಗೋ. ನಿನ್ನ ತಂಗಿ ಗಾದೆಯ ಮಾತನ್ನು ತಿರುಗಿಸಿ ಹೇಳಿದ್ದಾಳೆ. 20ರಲ್ಲಿ ಅಧಿಕಾರ ಸಿಗಬಾರ್ದು, 70ರಲ್ಲಿ ಕೆಮ್ಮು ಶುರುವಾಗಬಾರ್ದು ಅಂತ ಒಂದು ಮಾತುಂಟು. 20ರಲ್ಲಿ ಸಿಗದ ಅವಕಾಶವನ್ನು 70 ಮಾಡಿ ತೋರಿಸುವಂತ ಎದೆಗಾರಿಕೆ ನಮಗುಂಟು. ಹೇಳು ನಿನ್ನ ತಂಗಿ. ಅಣ್ಣ ಇವ್ರಿಗೆ ಪೂರ್ಣ ಸರಿ ಇಲ್ವಾ? ಅವ ಪುಣ್ಯಾತ್ಮ ಬೇಗ ಕಟ್ಟಿದ್ದ, ಇವತ್ತು ತಡ ಇದೆ. ಅವ್ರು ನನಗೆ ಸಹೋದರಿ ಇಲ್ಲಿ ನೋಡು, ಯಾರಿವ್ರು? ದತ್ತಾತ್ರೇಯರ ಶಿಷ್ಯರಾಗಿ ಸಹಸ್ರ ಬಾಹುಗಳನ್ನುಳ್ಳಂತಹ ಮಾಹಿಷ್ಮತಿಯ ದೊರೆ ಕಾರ್ತವೀರ್ಯ ಅರ್ಜುನ ಅರದ ಕೃತ ವೀರ್ಯ ಸುತ ಸಾತಿರದ ಕರಗಳಿಗ ಹುಳವೆನುತ ಮಕ್ಕಳವಳು. ಅಣ್ಣ ನೋಡಣ್ಣ ಅವರನ್ನು, ಏನಾಗಿದೆ? 1000 ಕೈಗಳ ಹುಳದ ಹಾಗೆ ಕಾಣ್ತಾರೆ. ಇವರೇನು ನನಗೆ ಬೇಡ ಅಣ್ಣ, ಇವರೇನು ಅಂಗಡಿಯಲ್ಲಿ ಓಡಾಡುವ ಕೊಂಡಿಚ್ಚೇಳ. ಬೇಡ, ನಾವು ಮುಂದೆ ಹೋಗೋಣ. ಅಲ್ಲಿ ಅಲ್ಲ, ಹೀಗೆ ಚರಿತಿ ಮುಂದಕ್ಕೆ ಬೋನಿ ಪರಿವಾರ ದಕ್ಕಳಿಗೆ ಅರುಗುತ್ತಿರೇ. ರುಚಿಕ ಮಹರ್ಷಿಗಳ ಮಗಳಾದಂತಹ ಜಮದಗ್ನಿ ಮಹರ್ಷಿಗಳು ಕಿರುನಗೆಯಾಗಿ ಬಡಿಸಿ ನಡೆದರುತ ಅರಗುವರಿ ಜಮದಗ್ನಿ ಕೊರಳಿಗೆ ಕಿರಳ. ವಿಶಾಲವಾದ ಸಭೆ. ಕ್ಷತ್ರಿಯ ವೀರರೆಲ್ಲ ನೆರೆದಿದ್ದಾರೆ. ಅತಿಯಾದ ಸ್ಪಂದನ ಕೊಟ್ಟರೆ ಜಾಗ್ರತೆ ಪಾಪಿ. ನಿಮ್ಮ ಈ ಟಿವಿಗೆ ನನ್ನ ಸ್ಪಂದನ ಒಟ್ಟು ಸೇರಿ ಸ್ಪಂದನ ಟಿವಿ. ಕ್ಷಾತ್ರಕನ್ನೇ ಮಾಲೆ ಹಿಡ್ಕೊಂಡು ಬಂದಳು. ಕ್ಷಾತ್ರಿಯನಿಗೆ ಮಾಲೆ ಹಾಕ್ತಾಳೆ ಅಂತ ಭಾವಿಸಿದ್ರೆ ಮಾಲೆ ಹಾಕಿದ್ದು ಬ್ರಾಹ್ಮಣನಿಗೆ. ನೀ ಗೂಗೆ ಸಂತಾನ. ಹೌದು, ಸುಮ್ಮನೆ ಸಂತಾನ. ಹಾವೆಯಲ್ಲಿದ್ದವರೆಲ್ಲ ಕರತಾಡವನ್ನು ಮಾಡ್ತಾ ಇದ್ದಾರೆ. ಹೌದು, ಒಂದು ಬದಿಯಿಂದ ಏನು ಬ್ರಾಹ್ಮಣರ ವೈಭವೀಕರಣದ ಸಭೆಯ? ಇದು ಬ್ರಾಹ್ಮಣರ ವೈಭವೀಕರಣವಿಯ? ಕ್ಷತ್ರಿಯರೆಲ್ಲ ನನ್ನ ಸತ್ತವರು ಅಂತ ಭಾವಿಸಿದ್ದೀರಾ? ಒಪ್ಪಿಕೊಳ್ಳಿ. ನಿಮಗೆ ಗಂಟಲಿಗೆಲ್ಲ ಮದ್ದು ಮಾಡಿಕೊಂಡು ಬರ್ಲಿಕ್ಕೆ ಸಂಕಟ. ನನ್ನ ಏಕತ್ವಣಿಯನ್ನು ತ್ರಿವಳಿ ಹುಡುಗರು ಅನುಕರಿಸ್ತಾ ಇದ್ದಾರೆ. ತುಂಬಿದ ಸಭೆಯಲ್ಲಿ ಯಾರು ಹೇಳ್ತಾರೋ ಬೀಳ್ತಾರೋ ಗೊತ್ತಿಲ್ಲ. ಮಾನನಿಗೆ ಯಾರು ಸಂಪಟ್ಟವ ಹಯ ವಂಶಸ್ಥ. ನೀವು ವೈಫೈ ವಂಶದವರು. ಹಯ ವಂಶಸ್ಥ. ಹೈಫೈ ವಂಶದವರು. ಹಯ ವಂಶಸ್ಥ. ವೈವೆ ತು ಪೈವೆ. ಹಯ ವಂಶಸ್ಥ. ಕೃತವೀರ್ಯ ಸಂಭೂತ ಸಹಸ್ರಬಾಹು ಎನಿಸಲ್ಪಟ್ಟವನಿದ್ದೇನೆ. ನಾನು ಇದ್ದಿದ್ದೇನೆ, ಇದನ್ನು ವಿರೋಧಿಸ್ತೇನೆ. ಮತ್ತೆ ನಾವೆಲ್ಲ ಸುಮ್ಮನೆ ಇರ್ತೀವ? ಹಾಗಲ್ಲ. ಸಭೆಯಲ್ಲಿ ವಿರಾಜಮಾನನಾಗಿರುವುದು ನಾನು ಓರ್ವನೇ ಅಲ್ಲಲ್ಲ. ಆರ್ಯಾವರ್ತದ ಮಂಡಲಾಧಿಪರೆಲ್ಲ ಮೆರೆದಿದ್ದೀರಿ. ನೀವೆಲ್ಲ ಅರಸರಲ್ವೇ? ಹೌದು. ನಿಮಗೆಲ್ಲ ಪುರುಷತ್ವ ಇಲ್ವೇ? ಮುಖದಲ್ಲಿ ಮೀಸ ಇಲ್ವೇ? ಸತ್ತವರ ಪ್ರಶ್ನೆ ಮಾಡಿ. ಹುಡುಗರಿಗೆ ಗಾಳಿ ಆಗುವುದಿಲ್ಲ. ಬರೀ ಕತ್ತಿ ತಿರುಗಿಸಿ ಪ್ರಯೋಜನ ಇಲ್ಲ. ಒಂದು ಸೌತೆಕಾಯಿ ತಗೊಂಡು ಬಾ. ತಗೊಂಡು ಅವನ ತಲೆಯ ಮೇಲೆ ಇಡು. ಆಮೇಲೆ ಹೌದೌದು, ಅವನ ತಲೆ ಮೇಲೆ ಇಟ್ಟು ಕತ್ತಿಯನ್ನು ತಿರುಗಿಸಿ ಸೌತೆಕಾಯಿಯನ್ನು ತುಂಡು ಮಾಡು. ಅರ್ಧ ನೀನು ತಿನ್ನು, ಅರ್ಧ ಅವನಿಗೆ ಕೊಡು. ಅವನು ಒಳ್ಳೆ ಬುದ್ಧಿವಂತನೇ. ಯಾಕೆ? ನಾವು ಸುತ್ತಲಿ ಕೆರೆದು ಅಣಬಿತಾರೆ ಮಾತ್ರ ಇಟ್ಟಿದ್ದೇನೆ. ಎಂತದ್ದು ಇಲ್ಲಿ ಡೊಂಬಲಾಟವನಿಲ್ಲದು. ಡೊಂಬರಾಟ ಅಲ್ಲ. ಮತ್ತದು ಈ ಕ್ಷೇತ್ರದಲ್ಲಿ ನಾನು ಹೊರಗಿದ್ದೇನೆ. ಕತ್ತಿ ವರಸೆಯುವುದರ ಒಟ್ಟು ಎನ್ನುವ ಕಾರಣಕ್ಕಾಗಿ ಕತ್ತಿಯನ್ನು ಕೆಳಪಿಯುತ್ತಾ ಮುಂದೆ ಹೊರಟು ನಾವು. ಕತ್ತಿ ವರಸೆಯಲ್ಲಿ ನೀನು ಪಳಗಿದ್ದಿ ಅಂತ ನಮಗೆ ಗೊತ್ತಾಗಬೇಕಾದ ಯಾಕೆ? ಇಲ್ಲಿ ಅಗತ್ಯ ಉಂಟು. ಯಾವುದು? ನಾವೆಲ್ಲ ವೀರರು ಸೇರಿದ್ದೇವೆ. ವೀರರು ಸೇರಿದ್ರೆ ಏನರ್ಥ? ನಾವು ಏನು ಕುಡುಗಿಲ್ಲ ಎಂಬ ಅರ್ಥ ಅಲ್ಲ.
ಕ್ಷಾತ್ರಿಯರ ಬಗ್ಗೆ ತಿಳಿದ ಪ್ರಾಜ್ಞರು ಏನಿದ್ದಾರೆ? ಕ್ಷಾತ್ರಿಯರು ಅಂತ ಹೇಳಿದ್ರೆ ಶಿವನ ಸರಿ ಮಂಚದಲ್ಲಿ ಸರಸಿಗೆ ಭವನ ಸಮಗದ್ದುಗೆಗಳಲ್ಲಿ ವಾಸ್ತವನ ತೊರೆ ಸೋಂಕಿನಲ್ಲಿ ಕುಳ್ಳಿ ಹರುವಿನ ಪಾಲರು ಸೋಂಕಿನಲ್ಲಿ ಗುಳ್ಳಿ ಹರು ವಸುದೆಯ ಮಾನನೀತಿಗಳ ಮುಂದೆ ಏನು ಯೋಗ್ಯತೆಯನ್ನು ಕಂಡಿದ್ದಾನೆ ಆ ಜಮಖಂಡಿಯಲ್ಲಿ. ಜಮಖಂಡಿ ಅಲ್ಲ ಪಾಪಿ, ಜಮಲಗ್ನಿ. ಅವನಾದ್ರೂ ಯಾರು? ಪಿಚಿಕ ಋಷಿಯ ಮಗ. ಅಯ್ಯೋ ಪಿಚಿಕ ನಿನ್ನ ಮುಖ, ಪಿಚಿಕ ಮಹರ್ಷಿಯ ಮಗ. ನಾವಾದ್ರೂ ಕಂಡ ಮಾಂಸಗಳ ಗಟ್ಟಿಯನ್ನು ಗಟ್ಟಿಮುಟ್ಟಾಗಿರಿಸಿಕೊಂಡಂತ ವೀರ ಯೋಧರು. ನಮಗೆ ಮಾಂಸಗಂಡವನ್ನು ತಿನ್ನಲಿಕ್ಕೆ ಅವನು ಸಾಧ್ಯ ಇಲ್ಲ. ಅವನು ತಿನ್ನುವುದು ಕಂದ ಮೂಲ ವ್ಯಾಧಿಗಳನ್ನು. ಅಯ್ಯೋ ಒಳ್ಳೆ ಸಾಹಿತ್ಯ. ಇವನ ಬಾಯಿಯಲ್ಲಿ ಮೂಲ ವ್ಯಾಧಿ. ಬಾಯಲ್ಲ ಮತ್ತೆ ಎಲ್ಲಿ ಆಯ್ತು ಮೂಲ ವ್ಯಾಧಿ? ನಿರೀಕ್ಷಿಸು. ಅದನ್ನು ನಿರೀಕ್ಷಿಸಿ. ಮೂಲ ವ್ಯಾಧಿಯೇ ಮೂಲ ಕಂದ ಮೂಲಾದಿಗಳು ಹೆಚ್ಚಾಯಿತು. ಹೆಚ್ಚಾದ್ರೆ ನಿನಗೆ ಮೂಲ ವ್ಯಾಧಿ ಆಗ್ತದೆ. ಅವನು ಸೇವಿಸಿ ಬದುಕುವವನವನು. ಹಾಗಾಗಿ ನಮ್ಗೆ ಅಪಮಾನ ಅಲ್ಲದೆ ಇಲ್ಲೇನು ಇಲ್ಲದೆ ನಾನಾದ್ರೂ ಆಗ್ಲೇ ಎದ್ದಿದ್ದೇನೆ. ಇದನ್ನು ತಡ್ಕೊಳ್ಳಿಕ್ಕಾಗದೆ ಅದು ಮಾತಿಲ್ಲವೇ? ಕೇಳು ಮರ್ಯಾದೊಡೇನು ಹುಳಿ ಪಸುಳೆಯಾದೊಡೇನು ಹುಳಿ ಹುಳಿ ಪುಳಿಯ ಹುಳಿ 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 ಪಸುಳೆಯಾದೊಡೇನು ಬೆಳೆಯುವ ಮುಳ್ಳನ್ನು ಮೊಳೆಯುವಾಗಲೇ ತರೆಯುವುದು ಬುದ್ಧಿವಂತರಿಗೆ ದಾರಿ. ಕೆಮ್ಮನಿದ್ದರೆ ಕೇಡು, ಕೆಮ್ಮಣ್ಣು ಅಲ್ಲ ಬೆಳಮಣ್ಣು. ಕೆಮ್ಮನಿದ್ದರೆ ಕೇಡು, ಮುಂದೆ ನಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಈ ವಿಪರೀತ ಪಾರ ದುರೀಣವಾದ ಪವಿತ್ರವಾದ ಕತ್ತಿನವರ ಕತ್ತನ್ನು ಕತ್ತರಿಸಿ ನೆತ್ತನ ಮಡವಲ್ಲಿ ನಿಮಗೆ ತೃಪ್ತರಾಗಬೇಕೆಂದು ಉಲ್ಲಾಸದಿಂದ ಎದ್ದಾಗ ವಿವೇಕ ನನ್ನನ್ನು ಎಚ್ಚರಿಸಿತು. ಈ ವಿವೇಕ ಯಾರು? ತವಳವನಾಡಿನ ಅಳಿಯ ವಿವೇಕ ನನ್ನನ್ನು ಎಚ್ಚರಿಸಿತು. ಒಂದು ವೇಳೆ ಅವನ ತಲೆಯನ್ನು ನಾನು ಕಡಿದ್ರೆ ಅವಳು ನನಗೆ ಶಾಪ ಕೊಟ್ರೆ ನಮ್ಮ 3 ಕುಟುಂಬಕ್ಕೆ ಸಾಕಾಗ್ತದೆ. ಆದ್ದರಿಂದ ನಾನು ಸುಮ್ಮನಾದೆ. ನಾನಾದ್ರೂ 4 ವೇದ 6 ಶಾಸ್ತ್ರ 18 ಪುರಾಣ ನಿಮಂತಾದಿಗಳನ್ನು ಕಂಠಪಾಠ ಮಾಡಿಕೊಂಡು ಬಂದಂತ ಏಕೈಕ ವಾಗ್ಮಿ ನಾನು. ಇಲ್ಲಿ ಯಾರಾದ್ರೂ ಎದ್ದು ಬಂದು ವಾದ ವಿವಾದಕ್ಕೆ ನನ್ನ ಮುಂದೆ ನಿಂತ್ರೆ ಅಷ್ಟವಧಾನಿ ಆಗ್ಲಿ ದಶವಧಾನಿ ಆಗ್ಲಿ ಯಾರು ಬಂದ್ರು ಅವಳನ್ನು ಸೋಲಿಸಿ ಅವಳನ್ನು ನಾನು ಎತ್ತಿ ಕಂಕಳಡಿಯಲ್ಲಿ ಇಟ್ಕೊಂಡು ಹೋಗ್ತಿದ್ದೆ. ಶತಾವಧಾನಿಗಳು ಬರ್ತಾರೆ ಅಂತ ನಿರೀಕ್ಷೆ ಮಾಡಬೇಡ. ಅವರಿಗೆ ಭಾರತ ರತ್ನ ಘೋಷಣೆ ಆಗಿದೆ. ಬೇರೆ ಯಾರು? ಮತ್ತೆ ಕಂಕುಳಡಿಯಲ್ಲಿ ಕೊಂಡು ಹೋಗದಂತದ್ದು ಬೆಕ್ಕಿನ ಮರ್ಯಾದ. ನಾನು ಅದನ್ನೇ ಹೇಳಿದ್ದು. ನಿನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಕಾಣ್ತದೆ. ಪೌರುಷ ನನ್ನಲ್ಲಿ ಇರ್ತಾ ಇತ್ತು ಅಂತ ನಾನು ಹೇಳಿದ್ದು. ಅದು ಕಂಕುಳಡಿಯಲ್ಲಿ ಇಟ್ಟುಕೊಂಡು ಹೋಗ್ಲಿಕ್ಕೆ ಉಳಿದವರೇನು ಇಲ್ಲಿ ಜನಸು ಕೆರೀಲಿಕ್ಕೆ ಬಂದದ್ದ? ತ್ರಾಣವನ್ನು ನಾನು ಎಲ್ಲರಲ್ಲೂ ಉಂಟು. ಆದ್ರೆ ಏನು ಮಾಡುದು? ಒಂದು ವೇಳೆ ಅವಳನ್ನು ಎಲ್ಲರನ್ನು ಸೋಲಿಸಿ ನಾನು ಅವಳನ್ನು ಮದುವೆಯಾಗಿ ಅವಳ ಪತಿ ನಾನಾಗುತ್ತಿದ್ದರೆ ಸಾವಿರ ಜನರ ಕಾಲಿಡಿಬೇಕಾಗಿದೆ. ಅದಕ್ಕೆ ಹೊಸ ತೀರ್ಮಾನವನ್ನು ಕೈಗೊಂಡೆ ನಾನು. ಮುಂದಿನ ವರ್ಷ ನಾನೊಬ್ಬ ಯತಿ ಆಗ್ತೇನೆ. ಯತಿ ಆದಾಗ ನನ್ನ ಮಟ್ಟಿಗೆ 106 ಮಂದಿಗಳು ಬಂದು ನನ್ನ ಕಾಲಿಡಿದು ಆಶೀರ್ವಾದ ಬೇಡ್ತಾರೆ. ಪತಿ ಆಗುವುದು ಯಾರಿಗೆ ಬೇಕು? ನೀನು ಅದನ್ನು ಈಗ ಘೋಷಣೆ ಮಾಡಿದ್ದಲ್ವಾ? ನಮಗೆ 3 ವರ್ಷಕ್ಕಿಂತ ಹಿಂದೆ ಗೊತ್ತಾಗಿದೆ. ಆ ನಿನ್ನ ಜಾಗದಲ್ಲಿ ಮಣ್ಣು ತೆಗೆಯುವಾಗ ಒಂದು ಮೂರ್ತಿ ಸಿಕ್ಕಿತಲ್ಲ, ಆಗಲೇ ಗೊತ್ತಾಗಿದೆ ನೀನು ಒಂದಲ್ಲ ಒಂದು ದಿವಸ ಮಂದಿರ ನಿರ್ಮಾಣ ಮಾಡಿ ಯತಿ ಆಗುತ್ತೆ ಅಂತ. ಕಾಲಗರ್ಭದಲ್ಲಿ ಏನಡಗಿದೆ ಎಂಬುದನ್ನು ಬಲ್ಲವರ. ಕಾಲಗರ್ಭದಲ್ಲಿ ಅಲ್ಲ, ನಿನ್ನ ಗರ್ಭದಲ್ಲಿ ಏನುಂಟು ಅದು ಹೇಳು. ನಮ್ಮ ಗರ್ಭದಲ್ಲಿ ಒಂದಿಗೆ ಆಗಲಿಲ್ಲ. ಆಗುತ್ತದೆ. ಹಾಗಾಗಿ ನಾನು ಸುಮ್ಮನೆ ಮತ್ತು ನನ್ನ ವಿವೇಕ ನನ್ನನ್ನು ಎಚ್ಚರಿಸಿದ್ರು. ಈ ವಿವೇಕ ಯಾರ? ಆಗಾಗ ಬಂದು ಹೋಗುದು. ಯಾಕಂತಂದ್ರೆ ಅವಳು ಉರುಟು ನೋಡ್ಲಿಕ್ಕೆ ಒಳ್ಳೆ ಬದನೆಕಾಯಿ ತರ ಇದ್ದಾಳೆ. ಬದನೆಕಾಯಿ ನೋಡ್ಲಿಕ್ಕೆ ಬಹಳ ಚಂದ ಇರ್ತದೆ. ಅದನ್ನು ತಗೊಂಡೋಗಿ ಪದಾರ್ಥ ಮಾಡಿದ್ರೆ ಒಳಗೆ ಹುಳ ಇರ್ತದೆ. ಹಾಗಾಗಿ ಬೇಡ ಅಂತ ತೀರ್ಮಾನ ಮಾಡಿದ್ರು. ಹಾಗಾಗಿ ಇಲ್ಲಿ ಬದನೆಕಾಯಿ ಪದಾರ್ಥಕ್ಕೆ ವ್ರಂತಾಕ ಪಾಕ ಅಂತ ಹೇಳಿದ್ರು. ಅದನ್ನು ಬಡಿಸುವಾಗ ನಮ್ಗೆ ತಿನ್ಲಿಕ್ಕೋಲ್ಲ ಬಿಡ್ಲಿಕ್ಕೋಲ್ಲ ಚಪ್ಪೆ ಚಾರ್ಮಾರೆ ಆಗದೆ ಬೇಡ ಅಂತ ಹೇಳ್ಬಿಟ್ಟೆ ನಾನು. ಇವ ದೇವರ ಕ್ಷತ್ರಿಯ ಅಲ್ಲ. ಯಾವಾಗ ಹೆಣ್ಣನ್ನು ಬದನೆಗೆ ಹೋಲಿಸಿದ್ರು ಇವ ಕ್ಷತ್ರಿಯ ಅಲ್ಲ. ಸತ್ಯ ಹೇಳು, ಯಾರು ನೀನು? ಯಾರು ನೀನು? ಈಗ ಯಾರು ನೀನು? ಸತ್ಯ ಹೇಳು. ಒಳ್ಳುದಾದ್ರೆ ಸಾವಿರಕ್ಕಿಂತ ಮೊದಲು ಸತ್ಯವನ್ನು ಸುಳ್ಳು ಮಾಡಿ ತೋರಿಸ್ತಾರೆ. ಸತ್ಯವನ್ನು ಸುಳ್ಳು ಮಾಡಬೇಡ, ಸತ್ಯವನ್ನು ಹೇಳು. ಎಲ್ರು ನಾನು ಕ್ಷಾತ್ರಿಯ ಕುಮಾರ್ ಅಂತೇಳಿ ಸತ್ಯ ಅಂತ ನಂಬಿದ್ದಾರೆ. ಅದು ಸುಳ್ಳು ಅಂತೇಳಿ ಮಾಡಿ ತೋರಿಸ್ತೇನೆ. ಹೇಗೆ? ನಾನು ಕ್ಷಾತ್ರಿಯನಲ್ಲ. ಮತ್ತೆ ಸತ್ಯ ಹೇಳ್ಬೇಕಿದ್ರೆ ನಾನು ದೇಶದ ಬೆನ್ನೆಲುಬು ಒಬ್ಬ ರೈತನ ಮಗ. ನಾನು ರೈತ. ನಿನಗೇನು ವೇಷ ಮಾಡುವ ಚಟ? ಮತ್ತೇನು ಮಾಡಿ ಸಾಯಿದು? ರೈತರ ಮಕ್ಕಳನ್ನು ಯಾವ ಹೆಣ್ಣು ಮಕ್ಕಳು ತಿರುಗಿ ನೋಡುವುದಿಲ್ಲ. ಮೊನ್ನೆ ಪ್ರೇಮಿಗಳ ದಿನಾಚರಣೆ ಒಂದು ಗುಲಾಬಿ ಹುಡುಕೊಂಡು 1 ವಾರ ಸುತ್ತಾಡಿದೆ. ಯಾವ ಹೆಣ್ಣು ನನ್ನ ಮುಟ್ಟುಡನ್ನು ತಿರುಗಿ ನೋಡಲಿಲ್ಲ. ಹೌದು, ನೀನು ಸಂತೆಯಲ್ಲಿ ತಿರುಗಾಡುವುದಲ್ಲ, ವಿಶ್ವವಿದ್ಯಾನಿಲಯದ ಬಾಗಿಲಿಗೆ ಹೋಗಬೇಕು. ಹಾಗಾಗಿ ಮನನೊಂದಂತ ನಾವು ಸಾಧಾರಣ 500 ಮಂದಿ ಯುವಕರು ಒಂದು ಮನವಿಯನ್ನು ತಗೊಂಡು ಹೋಗಿ ಮಂತ್ರಿಗಳ ಪಾದಪುರಕ್ಕೆ ಸಮರ್ಪಿಸಿದ್ದೇವೆ. ರೈತರ ಗಂಡು ಮಕ್ಕಳನ್ನು ಯಾವ ಹೆಣ್ಮಕ್ಕಳು ನೋಡುವುದಿಲ್ಲ, ಅದಕ್ಕೊಂದು ಪರಿಹಾರ ಕೊಡಿ ಮಂತ್ರಿಗಳು ಅಂತ ಹೇಳುವಾಗ ಬುದ್ಧಿವಂತ ಮಂತ್ರಿಗಳು ತಕ್ಷಣ ಘೋಷಣೆ ಮಾಡಿಬಿಟ್ರು. ಯಾರು ರೈತರ ಹುಡುಗರನ್ನು ಮದುವೆ ಆಗುತ್ತಲ್ಲ ಆ ಹೆಣ್ಣು ಮಕ್ಕಳಿಗೆ ನಾವು 5 ಲಕ್ಷ ಕೊಡಲು ಬರ್ತದೆ ಘೋಷಣೆ ಮಾಡಿಬಿಟ್ರು. ಸರಿ, ನಿನ್ನ 5 ಲಕ್ಷ ಘೋಷಣೆ ಮಾಡಿದ ಮಂತ್ರಿಗಳಲ್ಲಿ ಒಂದು ಮಾತು ಹೇಳಬೇಕು. ರೈತರ ಮಕ್ಕಳಿಗೆ 5 ಲಕ್ಷದ ವಿಷಯ ಬಿಡಿ,
ಅದಲ್ಲ, ಆ ಹೆಂಗಸರಿಗೆ ಬಾಕಿ ಉಳಿದ ಒಂದು 2,000 ಒಂದು ಕೊಡ್ಲಿಕ್ಕೆ ಹೇಳ್ಬೋದು. ಅದೇ ಎಲ್ಲ ಹೆಂಗಸರೆಲ್ಲ ಬಾಯಿ ಬಿಟ್ಟು ಸುಮ್ಮನೆ ಗೊತ್ತದ್ದು ಈ ತಿಂಗಳದ್ದು ಬರ್ಲಿಲ್ಲ, ಅದಕ್ಕೆ ಸುಮ್ಮನೆ ಯಾರೋ ಗಂಡಸರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ 7,000 ಸಿಕ್ಕಿದ್ರೆ ಒಂದಾದ್ರೂ ನಮ್ಗೆ ಸಿಗ್ಬೋದಲ್ಲ, ತಗೊಂಡು ಆಗ್ಲಿ. ಏನ್ ಮಾಡುದು ಇನ್ನು ನೀವು ಹೇಳಿದ ನಂತರ ಸಿಗ್ತದೆ ನೋಡುವ. ಮದುವೆ ಆಗಬೇಕೆನ್ನುವ ಆಸೆಯಿಂದ ಬಂದೆ ನಾನು. ಬಂದೆ ಅಲ್ಲ, ಆಗುವುದಿಲ್ಲ ಅಂತ ಗೊತ್ತಾಯ್ತಲ್ಲ, ಬಂದ ಹಾಗೆ ಹೋಗುವಂತೇಳಿ ಮೇಲೆ ನೋಡಿದ್ರೆ ಹೇಗೆ ಹೋಗುದು? ವಾತಾವರಣ ಹೇಗುಂಟು? ಆಹಾ ಅಲ್ಲ, ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಇಲ್ಲ. ದಾರಿ ಇಲ್ಲ, ಸ್ವಲ್ಪ ಬದಿಗಳಿಲ್ಲ. ಆ ದಾರಿ ಅಲ್ಲ, ಮತ್ತೆ ಅಂತರಂಗದಿಂದ ಬಹಿರಂಗ, ಈ ರಂಗದಿಂದ ಒಳರಂಗಕ್ಕೆ ಹೋಗುದು. ಹೀಗೆ ಅಲ್ಲಿಗೆ ನಿನ್ನ ಅಪ್ಪನಲ್ಲಿಗೆ ದಯವಿಟ್ಟು ಅಡುಗೆಯಲ್ಲಿ ಹೋಗ್ತಾ ಇದ್ದೀರಿ ಅಂತೇಳಿ ಯಾರು ಬೇಸರ ಮಾಡಬೇಡಿ. ನಿಮಗೆಲ್ಲೊಂದು ಊಟಗಳು ಕೊಡ್ಬೇಕಂತೇಳಿ ಮನಸ್ಸಿತ್ತು, ಆದ್ರೆ ಇವತ್ತು ಹೋಗ್ಲಿಕ್ಕಾಗುದಿಲ್ಲ. ಮುಂದಿನ ಯಾವತ್ತಾದ್ರೂ ಕಾಲದಲ್ಲಿ ಅಗತ್ಯವಿದ್ದರೆ ಮತ್ತೆ ರಂಗ ಪ್ರವೇಶ ಮಾಡಿ ನಿಮ್ಮನ್ನು ರಂಜಿಸಲಿಕ್ಕೆ ನಾನು ಸದಾನಿದ್ದೇನೆ. ನೀವು ಬರುವಾಗ ಹೇಗೆ ನನ್ನ ಸ್ವಾಗತಿಸಿದ್ದೀರೋ ಹಾಗೆ ಹೋಗುವಾಗಲೂ ಚಪ್ಪಾಳೆ ಮಾತಿಗೆ